ಅಂದರೆ ನಾವೊಂದು ಊಟ ಮಾಡಿ ಎಲ್ಲ ಕೂತ್ಕೊಂಡು ಟೆನ್ಷನಲ್ಲಿ ಕೂತ್ಕೊಂಡಿದ್ದೆ ಮನೆಯಲ್ಲಿ. ಆವಾಗೊಂದು ಸ್ವಲ್ಪ ಹೊತ್ತಾದ ಮೇಲೆ ಒಂದು 3:30 ಆಗುವಾಗ ಕಾಲ್ ಬಂತು, ಅವ್ರ ತಾಯಿಗೆ ಕಾಲ್ ಬಂತು. ತಾಯಿ ಮೊಬೈಲ್ ಇಟ್ಕೊಂಡು ನನ್ನ ಹತ್ರ ಬಂದರು. ಒಂದು ಯಾರ್ದೋ ಕಾಲ್ ಬರ್ತು, ನನಗೆ ಗೊತ್ತಾಗ್ತಿಲ್ಲ, ನೀನು ಮಾತನಾಡಂತ ನನಗೆ ಕೊಟ್ಟರು. ಆವಾಗ ಮಾತಾಡುವಾಗ ಒಂದು ದಿಗಂತ ಅಂತ ಇದ್ದಾನೆ, ನಿಮಗೆ ಪರಿಚಯ ಉಂಟಂತ ಕೇಳಿದರು. ಆವಾಗ ನಾನು ಕೇಳಿದೆ ಅವನ ಹತ್ರ, ದಿಗಂತ ಈ ಕಿದ್ದೆಬೆಟ್ಟುದ ದಿಗಂತ ಅಂತ ಕೇಳಿದೆ. ನನಗೆ ಫಸ್ಟ್ ವಾಯ್ಸ್ ಗೊತ್ತಾಗಲಿಲ್ಲ ಒಂದು. ಆವಾಗ ಕೇಳುವಾಗ ಹೇಳಿದ್ರು, ಅಂದ ಯಾನು ದಿಗಂತ ಕಿದ್ದೆಬೆಟ್ಟು ದಿಗಂತ ಅಂತ ಹೇಳಿದ. ಅವನೇ ಮಾತಾಡಿದ. ಅದಾದಮೇಲೆ ಮ್ಯಾನೇಜರ್, ಅದಾದಮೇಲೆ ನಾನು ಮ್ಯಾನೇಜರ್ ಹತ್ರ ಮಾತಾಡಿದೆ. ಈಗ ಎಂಚ ತಿಕ್ಕಿನಿ, ಎಂಚ ಗೊತ್ತಾನೆ ದಿಗಂತ ಮೂಲ ಉಲ್ಲೆ ಅಂದು. ಆವಾಗ ಅವರು ಹೇಳಿದರು, ಒಂದು ಸ್ವಲ್ಪ ಸಸ್ಪಿಷಿಯಸ್ ಆಗಿದ್ದ ಹೊರಗಡೆ, ನಮಗೆ ಡೌಟ್ ಬಂತು, ನಾವು ಹಿಡಿದದಂತ ಅವ್ರು ಹೇಳಿದರು. ಮತ್ತು ಪುನಃ ಅವನು ಮಾತಾಡುವಾಗ ಹೇಳಿದ, ನನ್ನನ್ನು ಎಲ್ಲಿದೆ ಅಂತ ಕೇಳಿದರು ತಾಯಿ. ಆವಾಗ ಹೇಳಿದರು, ಆವಾಗ ಅವನು ಹೇಳಿದ, ನನ್ನನ್ನು ಎತ್ಕೊಂಡು ಹೋಗಿದ್ದಾರೆ ಯಾರೋ, ನನಗೆ ಗೊತ್ತಿಲ್ಲ, ನಾನು ಹೋಗ್ತೇನೆ ಈ ಥರ ಅಂತ ಹೇಳಿದ. ನನ್ನನ್ನು ಎತ್ಕೊಂಡು ಹೋಗಿದ್ದಾರೆ ಅಂತ ಆ ಥರ ಅವನು ಹೇಳಿದ. ಅದಾದ ತಕ್ಷಣ ನಾನು ನಂದಕುಮಾರ್ ಇದ್ದಾರೆ, ಅವರಿಗೆ ಕಾಲ್ ಮಾಡಿ ಹೇಳಿದೆ, ದಿಗಂತ್ ಈ ಲೊಕೇಶನಲ್ಲಿ ಇದ್ದಾನೆ, ಡಿಮಾರ್ಟಲ್ಲಿ ಇದ್ದಾನೆ, ಉಡುಪಿಯಲ್ಲಿದ್ದಾನೆ, ನೀವು ಆದಷ್ಟು ಬೇಗ ಹೋಗಿ ಅವನನ್ನು ಅಂದರೆ ಫೋನ್ ಮಾಡಿದರು, ನೀವು ಉಡುಪಿ ಪೊಲೀಸ್ನವರಿಗೆ ಹೇಳಿಬಿಟ್ಟು ಅವನನ್ನೊಂದು ಸೇಫ್ ಮಾಡಿ ಅಂತ. ಸೊ ಅದಾದಮೇಲೆ ಎಲರ್ಟ್ ಆಗಿದ್ದಾರೆ, ಅವರು ಪೊಲೀಸರು ಎಲರ್ಟ್ ಆಗಿದ್ದಾರೆ. ಇಲ್ಲ, ಅಲ್ಲಿಯವರೆಗೆ ಇಂತಿಂಥ ಜಾಗದಲ್ಲಿ ಇದ್ದಾನಂತ ಮಾಹಿತಿ ಇಲ್ಲ. ಅಂದರೆ ಮೊಬೈಲಲ್ಲಿ ಏನು ಮಾಡಿದ್ದಾನಂತ ಮಾಹಿತಿ ಇತ್ತು, ಎಲ್ಲಿದ್ದಾನೆ ಅಂತ ಮಾಹಿತಿ ಅವರ ಹತ್ರ ಇರಲಿಲ್ಲ. ಅಂದರೆ ಯಾರಿಗೆ ಮೆಸೇಜ್ ಮಾಡಿದ್ದಾನೆ ಅದೆಲ್ಲ ಮಾಹಿತಿ ಅವರ ಹತ್ರ ಇತ್ತು. ತಗೊಂಡಿದ್ರು, ಎಂತ ಬ್ರೌಸ್ ಮಾಡಿದ್ದಾನೆ, ಯಾರಿಗೆ ಮೆಸೇಜ್ ಮಾಡಿದ್ದಾನೆ, ಏನು ಗೇಮ್ ಮಾಡಿದ್ದಾನೆ, ಅದೆಲ್ಲ ಮಾಹಿತಿ ಅವರ ಹತ್ರ ಇತ್ತು. ಬಟ್ ಬೇಕಾದ ಮಾಹಿತಿ ಅಂದರೆ ಎಲ್ಲಿದ್ದಾನೆ ಅದು ಯಾವ ಲೊಕೇಶನಲ್ಲಿ ಇದ್ದಾನೆ ಅದು ಅವರ ಹತ್ರ ಇರಲಿಲ್ಲ ಮಾಹಿತಿ. ಅವನು ಒಟ್ಟಿಗೆ 3 ಮೊಬೈಲ್ ಯೂಸ್ ಮಾಡಿದ್ದೇನೆ ಗೇಮ್ ಆಡಲಿಕ್ಕೆ. ಹಾಂ, ಇಲ್ಲ, ಹೋಗುವಾಗ ಅವನಿಗೆಂತ ಕಾಲ್ಸ ಬಂದಿಲ್ಲ. ಒಂದು ಪೊಲೀಸ್ ಅವರು ಹೇಳಿದ ಪ್ರಕಾರ ಒಂದು 1 hour ಅವನ ಮೊಬೈಲಿಗೆ ಯಾವುದು ಕಾಲ್ ಸಹ ಬರಲಿಲ್ಲ, ಎಂತ ಸಹ ಇಲ್ಲ. ತನ್ನಷ್ಟಕ್ಕೆ ಹೋಗಿದ್ದಾನೆ ಹೊರಗಡೆ ಅವನು. ಅಂದರೆ ಯಾರು ಅಂದರೆ ಕಾಲ್ ಮಾಡಿ ಕರೆದಿದ್ದಾರೆ ಧಮಕಿ ಹಾಕ್ಲಿಕ್ಕೆ ಎಲ್ಲ, ಏನು ಅವನದೇ ಮೊಬೈಲ್ ಇಟ್ಕೊಂಡು ಹೋಗಿದ್ದಾನೆ ಅವನು. ಹೌದೌದು, ಅವನದೇ ಮೊಬೈಲ್ ಇಟ್ಕೊಂಡು ಹೋಗಿದ್ದಾನೆ. ಬಟ್ ನಮ್ಮ ಮನೆಯಲ್ಲಿ ತಂದೆ ಮೊಬೈಲ್ ಯೂಸ್ ಮಾಡಿದ್ದಾನೆ, ತಾಯಿ ಮೊಬೈಲ್ ಯೂಸ್ ಮಾಡಿದ್ದಾನೆ. ಅಂದರೆ ಅವರಿಗೆ ಆ ನಂಬರಿಂದ ಅದರದ್ದು ಫೋನ್ ನಂಬರ್ ಇರುತ್ತಲ್ಲ, ಹಾಂ, ಅದು ಅವರಿಗೆ ಟ್ರ್ಯಾಕ್ ಮಾಡೋ ಗೊತ್ತಾಗಿದೆ. ಅದನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದ್ದರು, ಯಾವುದೆಲ್ಲ ಮೊಬೈಲ್ ಯೂಸ್ ಮಾಡಿದ್ದಾನಂತ. ಅಲ್ಲ, ವರ್ಕಿಂಗ್ ಇತ್ತು. ನಾವೊಂದು 100 ಕಾಲ್ ಮಾಡುವಾಗ ಅದು ರಿಂಗ್ ಆಗಿದೆ. ಹೌದೌದು, ಇಲ್ಲೇ ರಿಂಗ್ ಆಗಿದ್ದು, ಅದು ನಮಗೆ ಗೊತ್ತಾಗಲಿಲ್ಲ. ಟ್ರ್ಯಾಕ್ ಹತ್ತಿರನೇ ಇತ್ತು. ಇಲ್ಲ, ನಾವು ಹುಡುಕಾಟುವಾಗ 25th ಹುಡುಕಿದ್ದೇವಲ್ಲ, ಆ ಟೈಮಲ್ಲಿ ಇವರು ನಮ್ಮ ಮನೆಯಿಂದ ಅವನು ತುಂಬ ಹೊತ್ತಾದ ಮೇಲೆ ಬರಲಿಲ್ಲ ಅಲ್ಲ. ಸೊ ಆವಾಗ ಕಾಲ್ ಮಾಡಿದ್ದೇವೆ, ಆವಾಗ ರಿಂಗ್ ಆಗಿದೆ ಮೊಬೈಲ್. ಅದು ರಿಂಗ್ ಆಗಿದೆ, ಇವನು ರಿಸೀವ್ ಮಾಡಲಿಲ್ಲಲ್ಲ, ಆವಾಗ ಇವರಿಗೆ ಹೆದರಿಕೆ ಆಗಿದೆ. ಹಾಗಾಗಿ ಹುಡುಕ್ಲಿಕ್ಕೆ ಹೋಗಿದ್ದೇವೆ ನಾವು. ಇಲ್ಲ, ಹೊರಗಡೆ ಹೋದ್ಮೇಲೆ ಅವನು ಯೂಸ್ ಮಾಡಲಿಲ್ಲ, ಅದು ಗೊತ್ತಿಲ್ಲ ನಮಗೆ. ಮತ್ತು ಯೂಸ್ ಮಾಡಲಿಲ್ಲ ಅವನು. ಅಂದರೆ ಅವನು ಸ್ವಲ್ಪ ಸಸ್ಪಿಷಿಯಸ್ ಆಗಿದ್ದಲ್ಲ. ಸೊ ಅವನಿಂದ ಇವ್ರ ನಂಬರ್ ತಗೊಂಡು ತಾಯಿದ್ದು ಕಾಲ್ ಮಾಡಿಸಿದ್ದು ನಮಗೆ ಅವರು. ಅಂದರೆ ಅವರಿಗೆ ಎಂತಾಯಿತು ಈಗ, ಅಂದರೆ ಪ್ರೆಸ್ಸಲ್ಲೆಲ್ಲ ಬಂತಲ್ಲ, ಪ್ರೆಸ್ಸಲ್ಲೆಲ್ಲ ಇದು ನ್ಯೂಸ್ ಬಂದಿದ್ದಲ್ಲ, ಆವಾಗ ಅವರು ಎಲರ್ಟ್ ಆದು, ಇದೇ ದಿಗಂತಲ್ಲ, ನಮಗೆ ಬಂಟ್ವಾಳದ ಇಶ್ಯೂ ಆಗ್ತಾ ಉಂಟು, ಅದೇ ದಿಗಂತಲ್ಲ ನನಗೆ ಹೇಳಿದರು ಅವರು. ಸೊ ಅಂದರೆ ಅವರಿಗೆ ಇಂಟೆನ್ಸ್ ಗೊತ್ತಿತ್ತು, ಇದು ಗೊತ್ತಿತ್ತು ಅವರಿಗೆ, ಇಂಟೆನ್ಸಿಟಿ ನ್ಯೂಸ್ ಇದು. ಹಾಂ, ಸ್ವಲ್ಪ ಅವರು ಸಹ ಎಲರ್ಟ್ ಆದರು ಅವರು. ಬಂದಿದ್ದಾರೆ. ಅದು ಒಂದು ಅಂದರೆ ಹೌದೌದು, ಅಂದರೆ ಇಲ್ಲಿ ಬಂದು ಶರ್ಟ್ ಎಲ್ಲ ಕೊಟ್ಟಿದ್ದ ಅವನ ಸ್ಮೆಲ್ಲಿಗೆ. ಬಟ್ ಅದೇನು ಪ್ರಯೋಜನ ಇಲ್ಲ, ಅದೆಲ್ಲ ಗೋಲ್ಡನ್ ಟೈಮಲ್ಲಿ ಆಗುವಂಥ
ಕೆಲಸಗಳು 12 ದಿವಸ ಮಾಡಿದ ಮೇಲೆ ಅದೊಂದು ಸುಮ್ಮನೆ ತೋರಿಸ್ಲಿಕ್ಕೆ ಆ ಥರ ಮಾಡಿದ್ದಾರೆ. ಸರ್ಚಿಂಗ್ ಸಹ ಮಾಡಿದ್ದಾರೆ, ಹೌದೌದು. ಬಟ್ ಏನು ಒಂದು 150-200 ತನಕ ಇರ್ಬೋದು. ಆಯ್ತು 100 ಒಳಗೆ. ಅಂದರೆ 2 ಗ್ರೂಪ್ ಮಾಡಿದ್ದಾರೆ, ಒಂದು ಬಲಚಿಲ್ ಸೈಡ್ ಮತ್ತೊಂದು ಇನ್ನೊಂದು ಸೈಡ್. ಅವರು ಅಂದರೆ ಬಲ್ಲೆಗಿಲ್ಲಿ ನೋಡಿದ್ದಾರೆ, ಮತ್ತೆಂತ ಮಾಡಿದ್ದಾರೆ. ಸುಮ್ಮನೆ ಅದೆಲ್ಲ ತೋರಿಸ್ಲಿಕ್ಕೆ ಅಂತ ಅನಿಸ್ತಾ ಉಂಟು. ಯಾವತ್ತೂ ಮಾಡುವಂಥ ಕೆಲಸ 12 ದಿವಸ ಆದಮೇಲೆ ಸುಮ್ಮನೆ ಎಲ್ಲ ಅಂದರೆ ಫೋಟೋ ಎಲ್ಲ ತೆಗೆದು ತೋರಿಸ್ಲಿಕ್ಕೆ ಅವರಿಗೆ ರೆಕಾರ್ಡಿಗೆ ಇರಬೇಕು. ಕೆಲಸಕ್ಕೆ ಅಲ್ಲ, ಅಂದರೆ ಬ್ರೈಟ್ ಸ್ಟೂಡೆಂಟ್, ಅವನು ಫ್ಯೂಚರ್ ಗೋಲ್ ಇದ್ದ ಸ್ಟೂಡೆಂಟ್. ಈಗ ಅಂದರೆ ತಕ್ಷಣ ಕೆಲಸಕ್ಕೆ ಇದು ಬೈಪಾಸ್ ಮಾಡಿ, ಎಜುಕೇಷನ್ ಬೈಪಾಸ್ ಮಾಡಿ ಕೆಲಸಕ್ಕೆ ಹೋಗುವಂಥ ವಿದ್ಯಾರ್ಥಿ ಅಲ್ಲ. ಗೊತ್ತಿಲ್ಲ, ಅದು ಇನ್ನು ಇನ್ವೆಸ್ಟಿಗೇಷನ್ ಗೊತ್ತಾಗಬೇಕಷ್ಟೇ. ಅದೇ ಮಾತಾಡುವಾಗ ಹೇಳಿದ್ದಾನೆ, ಯಾರಂತ ಗೊತ್ತಿಲ್ಲ, ಬಟ್ ಹೇಳಿದ್ದಾನೆ ತಾಯಿ ಅಮ್ಮ ನಾನು ಆ ಥರ ಹೋಗ್ತೇನಾ, ನನ್ನನ್ನು ಅವರೇ ಎತ್ತಾಕೊಂಡು ಹೋಗಿದ್ದಾರೆ ಅಂತ ಹೇಳಿದ. ಅಷ್ಟೊಂದು ಮಾತನಾಡಿದೆ ನಾವು. ಅಲ್ಲ, ಡಿಮಾರ್ಟಲ್ಲಿ ಇದ್ದೆ ಅವನು. ಡಿಮಾರ್ಟ್ ಹೊರಗಡೆ ಅದು ಐಡಿಯಾ ಇಲ್ಲ, ಗೊತ್ತಿಲ್ಲ. ಹೌದು ಸರ್, ಒಂದು 3:30 ಗಂಟೆಗೆ ಒಂದು ಕರೆ ಬಂತು ನನಗೆ. ನೀವು ಯಾರು ಹೇಳಿ ಕೇಳಿದ್ರು ನನ್ನಲ್ಲಿ. ಅದಕ್ಕೆ ನಾನು ದಿಗಂತನ ತಾಯಿ ನೀವು ಯಾರು ಹೇಳಿದೆ. ಅದಕ್ಕೆ ಅವರು ಹೇಳಿದ್ರು ನಾನು ಉಡುಪಿ ಡಿಮಾರ್ಟಿಂದ ಮಾತಾಡ್ತಿರೋದು ಅಂತ ಹೇಳಿದರು. ಯಾಕೆ ಕೇಳಿದೆ. ಅದಕ್ಕೆ ಹೇಳಿದರು ಇಲ್ಲಿ ದಿಗಂತ ಇಲ್ಲಿ ಇದ್ದಾನೆ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ ಹೌದಾ ಅಂತ. ನನಗೆ ಒಂಥರ ಏನು ಮಾತಾಡಬೇಕಂತ ಆಗಲಿಲ್ಲ. ಅದಕ್ಕೆ ನಾನು ನನ್ನ ಭಾವನ ಮಗನಲ್ಲಿ ಮೊಬೈಲ್ ಕೊಟ್ಟೆ, ನೋಡಿ ಈಗ ಒಂದು ಕಾಲ್ ಬರ್ತುಂಟು, ಯಾರ್ದು ಕೇಳು ಅಂತೇಳಿ. ಮತ್ತು ಅವರು ಹೇಳಿದರು ಹೀಗೆ. ಮತ್ತು ನಾವು ಇನ್ನೊಮ್ಮೆ ಕಾಲ್ ಮಾಡಿದಾಗ ಹೌದು ನಾನು ಇಲ್ಲಿದ್ದೇನಮ್ಮ, ಇಲ್ಲಿ ಉಡುಪಿಯಲ್ಲಿದ್ದೇನೆ ಅಂತ ಹೇಳಿದೆ ನನಗೆ. ಬೇರೆ ನಾನು ಅವನಲ್ಲಿ ಏನು ಕೇಳಲಿಲ್ಲ. ಅದು ಹೇಳಿದೆ, ಯಾಕೆ ಹೋದದ್ದು ಕೇಳಿದೆ. ನಾನು ಕೇಳಿದಕ್ಕೆ ಅಮ್ಮ ನಾ ಯಾನ್ ಬೋತಿನತ್ತು ಇಲ್ಲ ತಂದು ಬೋತೀನಿ ಅಂತ ಕೇಳಿದಕ್ಕೆ ಅಷ್ಟೇ ಹೇಳಿದ. ಅದು ಏನು ನಾನು ಕೇಳಲಿಲ್ಲ ಸರ್ ಅವನಲ್ಲಿ. ಪೊಲೀಸರು ಅವತ್ತಿನಿಂದ ಇವತ್ತಿನವರೆಗೆ ಪ್ರಗತಿಯಲ್ಲಿದೆ, ನೋಡುವ ಏನು ಕ್ಲೂ ಸಿಗ್ತಾಯಿಲ್ಲ. ಇಷ್ಟೇ ಹೇಳುದು ಬಿಟ್ಟರೆ ಮತ್ತೆ ಏನಿಲ್ಲ ನಮಗೆ. ಅದು ಇದು ವಾಯ್ಸಲ್ಲಿ ಏನು ಗೊತ್ತಾಗ್ತಿರಲಿಲ್ಲ ಸರ್. ನಾನು ಇಲ್ಲಿದ್ದೇನಮ್ಮ ಅಂತ ಅಷ್ಟೇ ಹೇಳಿದಲ್ಲ, ಮತ್ತೆ ನಾನು ಏನು ಕೇಳಲಿಲ್ಲ. ನಾನು ಅವನು ಇಲ್ಲಿದ್ದಾನೆ ಹೇಳಿದ್ರೆ ಅಲ್ಲೇ ಇರಲಿ ಸರ್, ಆಚೆ ಹೋಗ್ಲಿಕ್ಕೆ ಬಿಡಬೇಡ, ಅಲ್ಲೇ ಇರಲಿ ಅಂತ ಅಷ್ಟೇ ಹೇಳಿದ್ದು ನಾವು ಅವರಿಗೆ ಕೂಡ. ತಿಳಿಸಿದ್ದಾರೆ, ಹೌದು. ಒಂಥರ ಖುಷಿ ಆಗ್ತದೆ ಸರ್. ಅಂದರೆ ಒಂದು ತಾಯಿಯ ನೋವು ಅದು. ಈ ಮನೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಎಲ್ಲರ ಮನೆ ರಾತ್ರಿ ಆಗಲು ನಿದ್ದೆ ಮಾಡದೆ ಕಣ್ಣೀರಿಟ್ಟು ಇವತ್ತು ಬರ್ತೇನೆ ನಾಳೆ ಬರ್ತೇನೆ ಕಾಯ್ತಾ ಇದ್ದೇವೆ ಸರ್ ನಾವು, ಯಾವತ್ತು ಬರ್ತಾನಂತೇಳಿ. ಹಾಗೆ ಪ್ರತಿಯೊಂದು ಈಗ ಸಮಾಜದಲ್ಲಿ ಬೇರೆ ಮಕ್ಕಳು ಸಹ ಹೀಗೆ ಮಿಸ್ಸಿಂಗ್ ಆಗ್ತಾರೆ. ಆ ಮಗು ಸಿಗದೆ ಎಷ್ಟೋ ತಾಯಂದಿರು ಇರ್ಬೋದು, ಅವರು ಎಷ್ಟೋ ಕಣ್ಣೀರಿಡ್ಬೋದು ಸರ್. ನಮಗೆ ಒಂದು 12 ದಿವಸದಲ್ಲಿ ಹೀಗಾಗಿದ್ರೆ ಅವರು ವರ್ಷಾನುಗಟ್ಟಲೆ ಮಗುವನ್ನು ಕಾಣದಿರುವಾಗ ಅವರ ನೋವು ಯಾವ ಥರ ಇರ್ಬೋದು. ಅದೇ ನಾನು ಹೇಳೋದೊಂದೇ, ಸಮಾಜದಲ್ಲಿ ಯಾವ ಮಗು ಕಳ್ಳತನ ಆಗಿ ಹೀಗೆ ಹೋದರೂ ಮಕ್ಕಳು ಹೋದರೂ ಅಲ್ಲ, ಯಾರು ಕರ್ಕೊಂಡು ಹೋದರೂ ಕೂಡ ಅದನ್ನು ನಾವೆಲ್ಲರೂ ಈ ದೃಶ್ಯ ಮಾಧ್ಯಮ ಇರ್ಬೋದು, ಪತ್ರಿಕೋದ್ಯಮ ಇರ್ಬೋದು, ನಮ್ಮ ಊರಿನ ಸಮುದಾಯ ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಎಲ್ಲರೂ ಒಟ್ಟಾದರೆ ಯಾವ ಮಗುವನ್ನು ಸಹ ಹುಡುಕಿ ಕೊಡ್ಬೋದಂತ ಇದೊಂದು ನಿದರ್ಶನ ಸರ್. ಇದಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಸರ್. ಅನಂತ ಧನ್ಯವಾದಗಳು ಎಲ್ಲರಿಗೂ ಕೂಡ. ದೇವರ ಬರ ಅಲ್ಲ, ತುಂಬ ಹಲವಾರು ಕಡೆಗೆ ಹರಕೆ ಇಟ್ಟಿದ್ದೇವೆ. ಆಮೇಲೆ ನಾವು ಎಲ್ಲ ಕೇಳಿದಾಗ ಒಂದು ಅವನು ಇದ್ದಾನೆ ಅಂತ ಅದೇನೊಂದು ನಂಬಿಕೆ ನಮಗೆ. ಇದ್ದಾನೆ ಅಂತಿದ್ರೆ ಅದೇ ನಂಬಿಕೆಯಲ್ಲಿ ನಾವು ಇಷ್ಟು ದಿವಸ ಇದ್ದದ್ದು ನಾವು. ಸುಜಾತ. ನನಗೆಲ್ಲ ತಾಯಿಗೆ ಕರೆ ಮಾಡಿ ಅವನು ಫೋನ್ ಮಾಡಿದ್ದು. ಆಗ ಅವರಿಗೆ ಸ್ವಲ್ಪ ಇದು ಭಯ ಆಯಿತು, ಇದು ಯಾರು ಮಾತನಾಡೋದು ಪೊಲೀಸ್ನವರು ಅಂತ ಹೇಳಿ ಅವಳು ಕೇಳಿ ಮತ್ತೆ ಅವನ ಕೈಯಲ್ಲಿ ಕೊಟ್ಟರು, ಅಣ್ಣನ ಮಗನ ಕೈಯಲ್ಲಿ ಕೊಟ್ಟರು. ಅವರು ಮತ್ತು ನಾವು ಪುನಃ ಅವರಿಗೆ ಕಾಲ್ ಮಾಡಿ ನಾವು ಲೌಡ್ ಸ್ಪೀಕರ್ ಇಟ್ಟು ಮಾತನಾಡಿದೆವು ಅವನ ಹತ್ರ. ಅದಕ್ಕೆ ನಾವು ಕೇಳಿದೆವು, ನೀನು ಯಾಕೆ ಓದದ್ದು ಅಂತ ಕೇಳಿದೆ. ಅದಕ್ಕೆ ಅವ ಹೇಳಿದ, ನಾನು ಓದೋದಲ್ಲ, ನನ್ನನ್ನು ಎತ್ಕೊಂಡು ಓದ್ದು ಅಂತ ಅವನು ಹೇಳಿದ ಅಷ್ಟೇ. ಮತ್ತೆ ಬೇರೆ ಏನು ಮಾತಾಡಲಿಲ್ಲ ನಮ್ಮ ಹತ್ರ.
ಹಾಂ ಆನಂತರ ನೀವು ಪೊಲೀಸಿಗೆ ಹಾಂ ಆನಂತರ ಪೊಲೀಸ್ಗೆ ಇಂಫಾರ್ಮ್. ಇವತ್ತು ಬೆಳಗ್ಗೆ ಎಲ್ಲ ಪೊಲೀಸರು ಬಂದು ಪೊಲೀಸ್ ಮಾಡಿದರು, ನಾಯಿ ಎಲ್ಲ ಬಂತು ಮಾಡಿ ಹೋದ್ರು. ಎಷ್ಟು ದಿನ ಬಂದಿರ್ಬೋದು? ಹಾಂ ಇಷ್ಟು ದಿನ ಬರಲಿಲ್ಲ, ಅದರ 4 ದಿವಸ ಬಿಟ್ಟು ಬಂದಿದ್ದರು ಒಮ್ಮೆ ನಾಯಿ ಹಿಡ್ಕೊಂಡು ನಾಯಿ ಹಿಡ್ಕೊಂಡು. ನಾವು ಆವತ್ತೇ ರಾತ್ರಿ ಹೇಳಿದ್ದೇವೆ ನಾಯಿ ತನ್ನಿ ಅಂತ. ಅವರು ಅಷ್ಟೊಂದು ಕ್ಯಾರ್ ಇದು ಮಾಡಿದ್ದಿಲ್ಲ ಅದನ್ನು. 4 ದಿವಸ ಬಿಟ್ಟು ತಂದರು, ರೈಲ್ವೆ ಮಾರ್ಗದಲ್ಲೆಲ್ಲ ಸರ್ಚ್ ಮಾಡಿದರು, ಹೋದರು ನಾಯಿಯನ್ನು ಇಟ್ಕೊಂಡು. ಇವತ್ತೊಂದು 2 ನಾಯಿಯನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಪುನಃ. ಅಲ್ಲಿ ಎಲ್ಲ ಸರ್ಚ್ ಮಾಡಿ ನಂತರ ಮನೆಗೆ ಬಂದು ಸರ್ಚ್ ಮಾಡಿ ಹೋದರು. ನಾಯಿ ಎಲ್ಲಿ ಹೋಗಿದ್ದೆ? ಇಲ್ಲಪ್ಪ, ಇಲ್ಲಿ ಅಂಗಳದಲ್ಲಿ ಆಚೆ ಈಚೆ ಹೋಯ್ತು ಅಷ್ಟೇ, ಬೇರೆ ಎಲ್ಲಿ ಏನು ಸಿಕ್ಕಲಿಲ್ಲ. ಅವನ ಬಟ್ಟೆ ನೋಡಿ ಬಟ್ಟೆ ತಂದು ಕೊಟ್ಟೆವು, ಅವನು ಹಾಕಿದ್ದ ಬಟ್ಟೆ ಇತ್ತು, ಒಗೆಯಲಿಲ್ಲ ಅದನ್ನು ನೋಡಿ ಇಲ್ಲಿ ಇದು ಮಾಡಿದರು, ನಾಯೆಲ್ಲ ಮಾಡಿತ್ತು, ಅದು ಹೋಯ್ತು. ಮತ್ತು ಇದು ಯಾರು ಎತ್ಕೊಂಡು ಹೋಗಿರ್ಬೋದು ಅಂತ ಇದು ನಮಗೆ ಗೊತ್ತಿಲ್ಲಲ್ಲ ಯಾರು ಕೊಂಡೋದ್ರು ಅಂತ. ಯಾರು ಕೂಡ ಅವನಿಗೆ ಅಷ್ಟೊಂದು ವಿರೋಧಿಗಳು ಅಂತ ನಮಗೆ ಗೊತ್ತಿಲ್ಲ ಅವನು ಯಾರು. ಮತ್ತು ಮನೆ ಮತ್ತು ಶಾಲೆ ಅದರ ಮಧ್ಯೆ ವಿಷಯ ನಮಗೆ ಗೊತ್ತಾಗ್ತದೆ ಏನುಂಟು ಅಂತ. ಅವನು ನಮ್ಮ ಮನೆಯಲ್ಲಿ ಬಂದು ಯಾವತ್ತು ಯಾವ ವಿಷಯನೂ ಶೇರ್ ಮಾಡಿದ್ವಿ. ಹಾಂ, ಸೈಲೆಂಟ್ ಅಲ್ಲ ಅವನು. ಯಾವ ವಿಷಯನೂ ಅವನಿಗೆ ಒಂದು ಗಾಯ ಆದರೂ ಸಹ, ಅವನು ಜ್ವರ ಬಂದರೂ ಸಹ ನಮ್ಮ ಹತ್ರ ಹೇಳೋದಿಲ್ಲ ಅವನು. ನಾವೇ ಅವನನ್ನು ಒಂಥರ ಜ್ವರ ಬಂದಾಗ ಗೊತ್ತಾಗ್ತಲ್ಲ ನಮಗೆ, ಮತ್ತು ನಾವು ಮತ್ತೆ ತಂದು ಕೊಡು. ಅವನು ಹೇಳ್ತೇವೆ ಹಿಂಗೆ ಜ್ವರ ಬರ್ಕೊಂಡು ಹಾಗೆ ಹೀಗೆ ಅಂತ ಹೇಳ್ತಿರ್ಲಿಲ್ಲ. ಎಂತ ಸೈಲೆಂಟ್, ಅಷ್ಟು ಕೂಡ ಸೈಲೆಂಟ್. ಸಣ್ಣದಿರುವುದು ಅಂದೆಲ್ಲ ಹಾಗೆ ಜ್ವರ ಬಂದರೆ ನಮ್ಮ ಹತ್ರ ಹೇಳ್ದೇವಿಲ್ಲ ನಾವು. ಮತ್ತು ಅವನು ನೋಡಿ ಇವನಿಗೆ ಜ್ವರ ಬರ್ತದೆ ಅಂತೇಳಿ ಮತ್ತೆ ಮದ್ದು ತರೋದು. ಗೇಮ್ ಅದು ಎಲ್ಲ ಮಕ್ಕಳು ಆಡ್ತಾರಲ್ಲ, ಅದೇ ಗೇಮ್. ಎಂತ ಫೈರ್ ಪ್ಯಾಕ್ಟ್ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಮೊಬೈಲ್ನದ್ದು ಎಂಥ ವಿಷಯ ಅಷ್ಟೊಂದು ಗೊತ್ತಿಲ್ಲ ನಮಗೆ. ವಾಟ್ಸಪ್ ಮತ್ತು ಯೂಟ್ಯೂಬ್ ಯೂಸ್ ಮಾಡಿದೆ ಅಷ್ಟೇ, ನಾವು ಅದನ್ನು ನೋಡೋದು, ಸುಮ್ಮನೆ ಹೇಳೋದು. ಮತ್ತೇನು ಇನ್ಸ್ಟಾಗ್ರಾಮಿಗೆ ಫೇಸ್ಬುಕ್ಕು ಅದು ಇದೆಲ್ಲ ನಮಗೆ ಗೊತ್ತಿಲ್ಲ ಅದರ ಬಗ್ಗೆ. ಅವನು ಗೊತ್ತಿಲ್ಲ ಮಾಡ್ತಾನೆ ಅಂತ ಅವರು ಪೊಲೀಸ್ನವರು ಹೇಳ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಹಾಗೆ ಮಾಡಿದ್ದಾನೆ ಹೀಗೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ನಮಗೆ ಗೊತ್ತಾಗ್ತದೆ, ಮಕ್ಕಳು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಆಡ್ತಾರೆ, ಎಂತ ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ತದೆ. ಇಲ್ಲ, ಕಾಲೇಜಿಗೆ ಕೊಂಡೋಗ್ಲಿಕ್ಕಿಲ್ಲ, ಮನೆಯಲ್ಲಿ ಇಟ್ಟು ಹೋಗ್ತಿದ್ದೆ. ಕಾಲೇಜಿಗೆ ಫೋನ್ ಕೊಂಡೋಗ್ಲಿಕ್ಕಿಲ್ಲ ಅವರಿಗೆ. ಹೌದು. ಹಾಂ, ಅದಕ್ಕಿಂತ ಮೊದಲೆಲ್ಲ ನಮ್ಮ ಫೋನಲ್ಲಿ ಅವನ ಶಾಲೆಗೆ ಅದು ಎಲ್ಲ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿದ್ದು, ಅವನ ತಾಯಿಯ ಮೊಬೈಲಲ್ಲಿ ಇತ್ತು ನಂಬರೆಲ್ಲ. ಹಾಗೆ ನಮಗೆಲ್ಲ ಗೊತ್ತಾದ್ದು ಅವನ ನಂಬರೆಲ್ಲ. ಇಲ್ಲದ್ರೆ ಶಾಲೆಯ ನಂಬರೆಲ್ಲ ನಮಗೆ ಗೊತ್ತಾಗ್ತದೆ, ಅವನು ಸ್ಟೂಡೆಂಟ್ ಇದ್ದು. ಹಾಗೆ ಅಷ್ಟೇ. ಈಗ ಪೊಲೀಸರು ಕರ್ಕೊಂಡು ಬರ್ತಾರೆ ಅಂತ ಏನಾದರೂ ಹೇಳಿದ್ರು? ನಮಗೆ ಹೇಳಿ ಏನು ಇನ್ಫಾರ್ಮೇಷನ್ ಕೊಡಲಿಲ್ಲ. ಮನೆಗೆ ಕರ್ಕೊಂಡು ಬರ್ತಾನೆ, ಎಲ್ಲಿ ಕರ್ಕೊಂಡು ಬರ್ತಾನೆ ಅಂತ ಗೊತ್ತಿಲ್ಲ ನಮಗೆ, ಹೇಳಿಲ್ಲ.